ಕ್ಯಾನ್ಸರ್ ಡೇ. ಬಟ್ ಪ್ರತಿದಿನ ಕ್ಯಾನ್ಸರ್ ಡೇ ಅಂತ ನಾವು ಪ್ರತಿದಿನ ಕ್ಯಾನ್ಸರ್ ಅವೇರ್ನೆಸ್ ಮಾಡ್ತಾ ಇರ್ತೀವಿ. ಸೊ ಈ ತಿಂಗಳು ಫೆಬ್ರವರಿ ತಿಂಗಳು ಸುಮಾರು ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ. ಅದರಲ್ಲಿ ಇದೊಂದು ಕ್ಯಾನ್ಸರ್ ಇನಿಷಿಯೇಟಿವ್, ಕ್ಯಾನ್ಸರ್ ಅವೇರ್ನೆಸ್ ಇನಿಷಿಯೇಟಿವ್ ಝೀರೋ ಟು ಹೀರೋ. ಸೊ ಝೀರೋ ಟು ಹೀರೋ ಅಂದ್ರೆ ಸ್ಟೇಜ್ ಝೀರೋ ಅಥವಾ ಪ್ರೀ ಕ್ಯಾನ್ಸರ್ಸ್. ಸೊ ಪ್ರೀ ಕ್ಯಾನ್ಸರ್ ಸ್ಟೇಜ್ ಅಥವಾ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಪೇಷಂಟ್ಸ್ಗೆ, ಅದೇ ತರ ಫ್ಯಾಮಿಲಿಗೆ ಎಷ್ಟೆಲ್ಲ ಇದರಿಂದ ಪರಿಣಾಮ ಇದೆ ಅಂತ ಹೇಳೋದಕ್ಕಿರುವಂತಹ ಒಂದು ಕಾರ್ಯಕ್ರಮ. ಸೊ ಎರಡು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಮಹಿಳೆಗೆ ನಾವು ರೂಟೀನ್ ಆಗಿ ಹೆಲ್ತ್ ಚೆಕ್ ಮಾಡಿದ್ವಿ. ಹೆಲ್ತ್ ಚೆಕ್ ಅನ್ನು ನಾವು ವರ್ಷಕ್ಕೊಂದ್ಸಲ ಸ್ಕ್ರೀನಿಂಗ್ ಟೆಸ್ಟ್ ಎಲ್ಲ ಮಾಡಿಸ್ತಾ ಇರ್ತೀವಿ. ಅದರಲ್ಲಿ ಅವರಿಗೆ ಸ್ಟೇಜ್ ಝೀರೋ ಸರ್ವೈಕಲ್ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆಯ್ತು. ಸೊ ಸ್ಟೇಜ್ ಝೀರೋ ಅಂದ್ರೆ ಪ್ರೀ ಕ್ಯಾನ್ಸರ್ಸ್, ಅದಕ್ಕೆ ಸರ್ವೈಕಲ್ ಇಂಟ್ರಾಕ್ಟಿವ್ ನಿಯೋಪ್ಲೇಸಿಯಾ ಅಂತ ಹೇಳ್ತೀವಿ. ಸೊ ಮಹಿಳೆಗೆ ಆಲ್ರೆಡಿ ಮಕ್ಕಳಾಗಿ ಅವರದ್ದು ಫ್ಯಾಮಿಲಿ ಕಂಪ್ಲೀಟ್ ಆದ ಕಾರಣ ಶಿ ವಾಂಟೆಡ್ ಟು ಅಂಡರ್ಗೋ ಹಿಸ್ಟೆಕ್ಟಮಿ. ಸೊ ಇದಕ್ಕೆ ಬೇಕಾದಂತ ಆಪರೇಷನ್ ಮಾಡಿದ್ವಿ. ಅದರಲ್ಲೂ ಕ್ಯಾನ್ಸರ್ ಇಲ್ಲ, ಪ್ರೀ ಕ್ಯಾನ್ಸರ್ ಸ್ಟೇಜ್ ಅಂತ ಕನ್ಫರ್ಮ್ ಆಯ್ತು. ಸೊ ಲಕ್ಕಿಲಿ ಅವರಿಗೆ ಕ್ಯಾನ್ಸರ್ ಮುಂದೆ ಬರುವಂತಹ ತೊಂದರೆ ಕಡಿಮೆ ಆಯ್ತು. ಕೀಮೋಥೆರಪಿ, ರೇಡಿಯೇಷನ್ ಅವಾಯ್ಡ್ ಮಾಡ್ತಾ ಇತ್ತು. ಶಿ ಇಸ್ ಬ್ಯಾಕ್ ಟು ಹರ್ ರೂಟೀನ್, ಶಿ ಇಸ್ ಏಬಲ್ ಟು ಡೂ ಡೈಲಿ ಆಕ್ಟಿವಿಟಿ. ದಿಸ್ ವಾಸ್ ಆಲ್ಮೋಸ್ಟ್ 3 years ಬ್ಯಾಕ್. ಇನ್ನೊಂದು ಮಹಿಳೆ ಅದೇ ತರ 67 ವರ್ಷದ ಮಹಿಳೆ ರೂಟೀನ್ ಹೆಲ್ತ್ ಚೆಕ್ಅಪ್ ಅಲ್ಲಿ ಮ್ಯಾಮೋಗ್ರಾಮ್ ಅಲ್ಲಿ ಪ್ಲಸ್ ಅಲ್ಟ್ರಾಸೌಂಡ್ ಅಲ್ಲಿ ಆಲ್ಮೋಸ್ಟ್ 7 ಮಿಲಿಮೀಟರ್, 7 ಮಿಲಿಮೀಟರ್ ಅಂದ್ರೆ 1 ಸೆಂಟಿಮೀಟರ್ ಇಂದ ಕಡಿಮೆನ ಗಂಟಿದೆ ಅಂತ ಗೊತ್ತಾಯ್ತು ಬ್ರೆಸ್ಟ್ ಅಲ್ಲಿ. ಸೊ ನಮ್ಮಲ್ಲಿ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಇರೋ ಕಾರಣ ಗೈಡೆಡ್ ಬಯೋಪ್ಸಿ ಅಂತ ಮಾಡಿದ್ವಿ. ಅದರಲ್ಲಿ ಕ್ಯಾನ್ಸರ್ ಇರೋ ಚಾನ್ಸಸ್ ಜಾಸ್ತಿ ಅಂತ ಕನ್ಫರ್ಮ್ ಆಯ್ತು. ಬ್ರೆಸ್ಟ್ ಉಳಿಸುವಂತ ಆಪರೇಷನ್ ಮಾಡಿ ಸೆಂಟಿನಲ್ ಲಿಂಫ್ ಬಯೋಪ್ಸಿ ಅಂತ ಮಾಡಿದ್ವಿ. ಸೊ ಅದರಲ್ಲೂ ವೆರಿ ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಅಂತ ಪತ್ತೆ ಮಾಡಕ್ಕಾಯ್ತು. ಸೊ ಪೇಷಂಟ್ ಡಸಂಟ್ ರಿಕ್ವೈರ್ ಫರ್ದರ್ ಎನಿ ಟ್ರೀಟ್ಮೆಂಟ್. ಸೊ ದಿಸ್ ಇಸ್ ದ ಹೋಲ್ ಆಸ್ಪೆಕ್ಟ್ ಆರ್ ಪರ್ಪಸ್ ಆಫ್ ಹ್ಯಾವಿಂಗ್ ಹೆಲ್ತ್ ಚೆಕ್ಅಪ್ ಅಥವಾ ಸ್ಕ್ರೀನಿಂಗ್ ಟೆಸ್ಟ್. ಸೊ ಸ್ಕ್ರೀನಿಂಗ್ ಟೆಸ್ಟ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ದೇಹದಲ್ಲಿ 4 ರಿಂದ 5 ಭಾಗದಲ್ಲಿ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತೀವಿ. ಸ್ಕ್ರೀನಿಂಗ್ ಟೆಸ್ಟ್ ಮಾಡೋ ಉದ್ದೇಶ ಮಹಿಳೆ ಅಥವಾ ಪುರುಷನಿಗೆ ಸಿಂಪ್ಟಮ್ಸ್ ಬರೋಕ್ಕಿಂತ ಮೊದಲು ಕ್ಯಾನ್ಸರ್ ಪತ್ತೆ ಹಚ್ಚಕ್ಕಾಗತ್ತಾ. ಸೊ ಇದು 4 ರಿಂದ 5 ಜನರಲ್ಲಿ ಆಗುತ್ತೆ. ಸೊ ಪ್ರತಿ ಮಹಿಳೆ 40 ವರ್ಷ ಮೇಲ್ಪಟ್ಟ ಪ್ರತಿ ಮಹಿಳೆ ವರ್ಷಕ್ಕೊಂದ್ಸಲ ಸ್ತನದ ಎಕ್ಸ್ರೇ ಅಥವಾ ಮ್ಯಾಮೋಗ್ರಾಮ್ ಮಾಡಿಸ್ಬೇಕು. 21 ವರ್ಷ ಆದ್ಮೇಲೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ತಿಂಗಳಿಗೆ ಒಂದ್ಸಲ ಮಾಡಬೇಕು. ಸೊ ಈ 2 ಟೆಸ್ಟ್ ಇಂದ ಸ್ತನದಲ್ಲಿ ಆಗುವಂತಹ ಬದಲಾವಣೆ ಅತಿ ಬೇಗವಾಗಿ ಪತ್ತೆ ಹಚ್ಚಕ್ಕಾಗುತ್ತೆ. ಸೊ ಇವನ್ ಸ್ಟೇಜ್ ಝೀರೋ ಬ್ರೆಸ್ಟ್ ಅಲ್ಲಿ ಪತ್ತೆ ಹಚ್ಚಕ್ಕಾಗುತ್ತೆ. ಇನ್ನು ಸರ್ವೈಕಲ್ ಕ್ಯಾನ್ಸರ್ ಬರೋದಿದ್ರೆ ಪ್ಯಾಪ್ ಸ್ಮಿಯರ್ ಪ್ರತಿ ಮಹಿಳೆ ಸೆಕ್ಷುವಲ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡಾದ್ಮೇಲೆ ಅಥವಾ ಮದುವೆ ಆದ್ಮೇಲೆ ಯಾವುದು ಫಸ್ಟ್ ಅದು. ಸೊ 3 ವರ್ಷಕ್ಕೊಂದ್ಸಲ ಪ್ಯಾಪ್ ಸ್ಮಿಯರ್ ಮಾಡೋದ್ರಿಂದ ಅಥವಾ ಅದ್ರ ಜೊತೆಗೆ HPV ಟೆಸ್ಟಿಂಗ್ 5 ವರ್ಷಕ್ಕೊಂದ್ಸಲ ಮಾಡೋದ್ರಿಂದ ಸ್ಟೇಜ್ ಝೀರೋ ಸರ್ವೈಕಲ್ ಕ್ಯಾನ್ಸರ್ ಅಥವಾ ವೆರಿ ಅರ್ಲಿ ಸರ್ವೈಕಲ್ ಕ್ಯಾನ್ಸರ್ ಪತ್ತೆ ಹಚ್ಚಬಹುದು. ಇನ್ನು ಇನ್ನೆರಡು ಭಾಗ ಇರೋದು, ಒಂದು ಸ್ಮೋಕಿಂಗ್ ಹಿಸ್ಟ್ರಿ ಇರೋರಲ್ಲಿ ನಾವು ವರ್ಷಕ್ಕೊಂದ್ಸಲ ಲಂಗ್ಸ್ ಇದು ಸಿಟಿ ಸ್ಕ್ಯಾನ್ ಮಾಡಿಸ್ತೀವಿ. ಲಂಗ್ಸ್ ಇದು ಸಿಟಿ ಸ್ಕ್ಯಾನ್ ಮಾಡೋದ್ರಿಂದ ಲಂಗ್ ಕ್ಯಾನ್ಸರ್ನು ವೆರಿ ಅರ್ಲಿ ಸ್ಟೇಜ್ ಪತ್ತೆ ಮಾಡಕ್ಕಾಗುತ್ತೆ. ಅದೇ ತರ 50 ವರ್ಷ ಮೇಲ್ಪಟ್ಟ ಎಲ್ಲ ಜನಸಾಮಾನ್ಯರಲ್ಲಿ 10 ವರ್ಷಕ್ಕೊಂದ್ಸಲ ಕೊನೋಸ್ಕೋಪಿ ಅಥವಾ 5 ವರ್ಷಕ್ಕೊಂದ್ಸಲ ಸಿಗ್ಮಾಯ್ಡೋಸ್ಕೋಪಿ ಮಾಡೋದ್ರಿಂದ ದೊಡ್ಡ ಕರಳಲ್ಲಿ ಏನಾದ್ರೂ ಬದಲಾವಣೆ ಗೊತ್ತಾಗುತ್ತೆ. ಇನ್ನೊಂದು ವೆರಿ ಸಿಂಪಲ್ ಟೆಸ್ಟ್, ಸ್ಕ್ರೀನಿಂಗ್ ಟೆಸ್ಟ್ ಇರೋದು ಬಾಯಿಯ ಕ್ಯಾನ್ಸರ್. ಸೊ ಬಾಯಿ ಪರೀಕ್ಷೆ ಮಾಡಿ ಬಾಯಿಯ ಒಳಭಾಗದಲ್ಲಿ ಕಂಪ್ಲೀಟ್ ಆಗಿ ನಾವು ತಪಾಸಣೆ ಮಾಡಿದರೆ ಅದರಲ್ಲೂ ಸ್ಟೇಜ್ ಝೀರೋ ಕ್ಯಾನ್ಸರ್ ಅಥವಾ ಪ್ರೀ ಕ್ಯಾನ್ಸರ್ ಸ್ಟೇಜಸ್ ಪತ್ತೆ ಮಾಡ್ತೀವಿ. ಸೊ ವೆರಿ ಇಂಪಾರ್ಟೆಂಟ್ ಮಾಧ್ಯಮ ಮಿತ್ರದ್ದು ನಿಮ್ಮ ಮೂಲಕ ಗೊತ್ತಾಗಬೇಕಾದ್ರೆ ಏನಂದ್ರೆ ಸಿಂಪ್ಟಮ್ಸ್ ಬರೋಕ್ಕಿಂತ ಮೊದಲು ರೂಟೀನ್ ಆಗಿ ಹೆಲ್ತ್ ಚೆಕ್ಅಪ್ ಮಾಡಿಸ್ತಾ ಇದ್ರೆ ಅಟ್ಲೀಸ್ಟ್ ಕೆಲವು ಕ್ಯಾನ್ಸರ್ ಪತ್ತೆ ಹಚ್ಚಿ ಬೇಗ ಗುಣಮುಖರಾಗಬಹುದು. ಅದೇ ತರ ಅನ್ನೆಸರಿ ಫರ್ದರ್ ಟ್ರೀಟ್ಮೆಂಟ್ ಬೇಕಾಗಿಲ್ಲ. ಥ್ಯಾಂಕ್ ಯು. ಉದ್ದೇಶ ಏನು ಅಂತ ನಿಮಗೆ ಗೊತ್ತಾಗಬೇಕು. ಮುಖ್ಯ ಉದ್ದೇಶಗಳು ಏನು? ಫಸ್ಟ್ ಕ್ಯಾನ್ಸರ್ ಬಗ್ಗೆ ಚಿಹ್ನೆ ಏನೇನು, ಅದರ ಲಕ್ಷಣ ಏನೇನು, ಅದರ ರಿಸ್ಕ್ ಫ್ಯಾಕ್ಟರ್ಸ್ ಏನು, ಅದರ ಇನ್ಸಿಡೆನ್ಸ್ ಏನಾಗ್ತಾ ಇದೆ, ಅದು ಹೆಂಗ್ ಕಂಡುಹಿಡಿಯೋದು, ಅದರ ಬಗ್ಗೆ ನಿಮಗೆ ಅವೇರ್ನೆಸ್ ಮೂಡಿಸೋದು ತುಂಬಾ ಇಂಪಾರ್ಟೆಂಟ್. ಅದರಿಂದ ಬೇಗ ಕ್ಯಾನ್ಸರ್ ಪತ್ತೆ ಹಚ್ಚಲು ಅನುಕೂಲ ಆಗುತ್ತೆ. ಸೆಕೆಂಡ್ ಏನಂದ್ರೆ ಕ್ಯಾನ್ಸರ್ಗೆ ಅದರ ಜೊತೆ ಹೊಂದಿರುವ ಭಯ ಆಗಲಿ, ಇಲ್ಲಾಂದ್ರೆ ಕ್ಯಾನ್ಸರ್ ಬಗ್ಗೆ ಅದರ ಜೊತೆ ಹೊಂದಿರುವ ಇದೊಂದು ಕಳಂಕ ಅಂತಾರೆ, ಅದು ತುಂಬಾ ಇದೆ ಸೊಸೈಟಿಯಲ್ಲಿ. ಅದು ಹೇಗೆ ನಾವು ನೋಡೋದು, ಚಾಲೆಂಜ್ ಮಾಡೋದು, ಆದಷ್ಟು ಭಯ ಕಮ್ಮಿ ಮಾಡೋದು, ಆದಷ್ಟು ಕ್ಯಾನ್ಸರ್ ಜೊತೆ ಅಟ್ಯಾಚ್ ಆಗಿರೋದು ಕಳಂಕ ಅದು ಕಮ್ಮಿ ಮಾಡೋದು, ಅದು ಪ್ರಯತ್ನ ಮಾಡೋದು ಎರಡನೇ ಮುಖ್ಯ ಉದ್ದೇಶ. ಥರ್ಡ್ ಅಂದ್ರೆ ಏನಂದ್ರೆ ಹೆಲ್ತಿ ಲೈಫ್ ಸ್ಟೈಲ್ ಪ್ರಮೋಟ್ ಮಾಡೋದು. ವಾಕಿಂಗ್ ಆಗಲಿ, ಸ್ಮೋಕಿಂಗ್ ಬಿಡೋದು, ಆಲ್ಕೋಹಾಲ್ ಆದಷ್ಟು ಕಮ್ಮಿ ಮಾಡೋದು. ಅದರ ಜೊತೆ ವರ್ಷ ಜನರ ಹೆಲ್ತ್ ಚೆಕಪ್ ಲೈಫ್ ಸ್ಟೈಲ್ ಅಲ್ಲಿ
ಸೇರಿಸೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ತುಂಬಾ ಕ್ಯಾನ್ಸರ್ ಬೇಗ ಪತ್ತೆ ಹಚ್ಚುತ್ತೆ. ಅದಿಲ್ಲದೆ ಪ್ರಿವೆಂಟಿವ್ ಮೆಜರ್ಸ್ ಏನೇನು ಮಾಡಬಹುದು ಅದೆಲ್ಲ ಅದರ ಬಗ್ಗೆ ಅಡ್ವೈಸ್ ಕೊಡು. ಫೋರ್ತ್ ಅಂದ್ರೆ ಕ್ಯಾನ್ಸರ್ ಲಕ್ಷಣ ಬರೋಕ್ಕಿಂತ ಮುಂಚೆನೆ ಕ್ಯಾನ್ಸರ್ ಪತ್ತೆ ಹಚ್ಚಿ ಆದಷ್ಟು ಅರ್ಲಿ ಸ್ಟೇಜ್ ಆಗಲೇ ಸ್ಟೇಜ್ 0 ಆರ್ ಸ್ಟೇಜ್ 1 ಪತ್ತೆ ಹಚ್ಚಿ ಯಾವಾಗ ನಾವು ಅದನ್ನು ಟ್ರೀಟ್ ಮಾಡ್ತೀವಿ ಕ್ಯಾನ್ಸರ್ ವಾಸಿ ಆಗೋ ಚಾನ್ಸಸ್ ಆಲ್ಮೋಸ್ಟ್ 90% ಜಾಸ್ತಿ ಆಗ್ತದೆ. ಸೊ ಇದರಿಂದ ಬೇಗ ಕ್ಯಾನ್ಸರ್ ಪತ್ತೆ ಹಚ್ಚಿ ಆ 0 ಸ್ಟೇಜ್ ಅಲ್ಲಿ ಪತ್ತೆ ಹಚ್ಚಿ ಹಚ್ಚೋದು ನಮ್ಮ ಉದ್ದೇಶ, ಮೇನ್ ಉದ್ದೇಶ. ಅದಕ್ಕೆ ಈ ಕ್ಯಾಂಪೇನ್ 0 to Hero, 0 ಸ್ಟೇಜ್ ಅಲ್ಲಿ ಕಂಡುಹಿಡಿದು ಪೇಷಂಟ್ ಒಂದು ಹೀರೋ ಮಾಡೋದು ನಮ್ಮ ಉದ್ದೇಶ. ಸೊ ದಟ್ ಇಸ್ ವಾಟ್ ಇಸ್ ದ ಪ್ಲಾನ್ ಆಫ್ ದಿಸ್ ಪ್ರೆಸ್ ಮೀಟ್. ಥ್ಯಾಂಕ್ ಯು. ಹೇಗೆ ಒಂದು ಅರ್ಲಿ ಡಿಟೆಕ್ಷನ್ ಇಂದ ಸಾವಿರಾರು ಜೀವಗಳನ್ನ ಉಳಿಸಬಹುದು, ಮುಂಚಿತವಾಗಿ ಗೊತ್ತಾದ್ರೆ ಹೇಗೆ ಉಳಿಸಬಹುದು ಅಂತ ಹೇಳಿದಂತಹ ಡಾಕ್ಟರ್ ನವೀನ್ ಜಯರಾಮ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಕನ್ಸಲ್ಟೆಂಟ್ ಝೀರೋ ಅಂತ ಅಂದ್ರೆ ಸೊ ಫಸ್ಟ್ಲಿ ಮಾಡ್ಬೇಕಾಗಿದೆ ಏನಂದ್ರೆ ಇಲ್ಲಿ ನಾವು ಸ್ಟೇಜ್ 0 ಕ್ಯಾನ್ಸರ್ನ ಚಿಕಿತ್ಸೆ ಮಾಡಿದ್ರೆ ಗುಣಮುಖಿ ಆಗೋ ಸಾಧ್ಯತೆಗಳು 100% ಇರುತ್ತೆ. ಹಾಗೆ ಒಂದೊಂದು ಸ್ಟೇಜ್ ದಾಟ್ತಾ ಇದ್ದಂಗೆ ಕ್ಯಾನ್ಸರ್ ಔಟ್ಕಮ್ ಕಮ್ಮಿ ಆಗ್ತದೆ. ಸ್ಟೇಜ್ 4 ಅಂತ ಅಂದ್ರೆ ಕ್ಯಾನ್ಸರ್ ಒಂದು ಜಾಗದಿಂದ ಹಲವಾರು ಕಡೆ ಆಗಿದೆ. ಅದು ಇಟ್ಸ್ ನೋ ಲಾಂಗರ್ ಲೋಕಲೈಸ್ ಡಿಸೀಸ್, ಸಿಸ್ಟಮಿಕ್ ಡಿಸೀಸ್ ಅಂತ. ಸೊ ಅಂತ ಸ್ಟೇಜ್ ಅಲ್ಲಿ ಬಂದಾಗ ಚಿಕಿತ್ಸೆ ಮಾಡಿದ್ರು ಅವರಿಗೆ ಪ್ರತಿಫಲ ಸಿಗೋ ಸಾಧ್ಯತೆಗಳು ತುಂಬಾ ಕಮ್ಮಿ ಇರುತ್ತೆ. ಹಾಗಾಗಿ ಇದೊಂದು ಕಾರ್ಯಕ್ರಮದಿಂದ ನಿಮ್ಮ ಮಾಧ್ಯಮದಿಂದ ಆದಷ್ಟು ಅವೇರ್ನೆಸ್ ಮೂಡಿಸ್ಬೇಕು. ನಾವು ಸ್ಟೇಜ್ 0 ನಲ್ಲಿ ಸ್ಕ್ರೀನಿಂಗ್ ಮಾಡಿ ಪೇಷಂಟ್ ಪಿಕಪ್ ಮಾಡ್ತು ಅಂತ ಅಂದ್ರೆ ಅವರಿಗೆ ಚಿಕಿತ್ಸೆ ಕೊಟ್ಟು ಗುಣಮುಖಿಗಳಾಗೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಸ್ಟೇಜ್ 0 ಬರೀ ಸ್ಟೇಜ್ 0 ನಲ್ಲಿ ನಾವು ಸ್ಟೇಜ್ 0 ಅಂತಂದ್ರೆ ಅಂದ್ರೆ 0 to Hero ಅಂತಂದ್ರೆ ಒಂದು 0 ಅವೇರ್ನೆಸ್ ಇದೆ ಜನರಲ್ಲಿ, ಅದನ್ನ ನಾವು ಅವೇರ್ನೆಸ್ ಮಾಡಬೇಕು. ಎರಡನೇದು 0 ಆಕ್ಸೆಸ್ ಇದೆ. ಕೆಲವು ಕಡೆ ಜನರಿಗೆ ಚಿಕಿತ್ಸೆ ತಗೊಳ್ಳಿಕ್ಕೆ ಎಲ್ಲಿ ಸಿಗುತ್ತೆ, ಅದರ ಅನುಕೂಲಗಳೇನು, ಸೌಲಭ್ಯಗಳೇನು ಅನ್ನೋದು ಮಾಹಿತಿಗಳು ಇರಲ್ಲ. ಆ ಮಾಹಿತಿನ ನಾವು ಮೂಡಿಸ್ಬೇಕು ಜನರಲ್ಲಿ. ಸೊ ಇವೆರಡು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅಂತಂದ್ರೆ ಆದಷ್ಟು ನಾವು ಈ ಕಾಯಿಲೆಯಿಂದ ಹೋರಾಟ ನಡೆಸಲಿಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್ ಒಂದು ರಕ್ತ ಪರೀಕ್ಷೆನಲ್ಲಿ ಕೂಡ ಡಿಟೆಕ್ಟ್ ಆಗ್ಬೋದು. ಪೇಷಂಟ್ ಹೆಲ್ತ್ ಚೆಕ್ ಅಂತ ಹೇಳಿ ಬರ್ತಾರೆ, ಬಟ್ ಅವ್ರಿಗೂ ಗೊತ್ತಿರೋದಿಲ್ಲ ಅವ್ರಿಗೆ ಎಲ್ಲೋ ಒಂದ್ ಕಡೆ ಸುಸ್ತಿತ್ತು ಅಂತ. ಥ್ರೂ ದಿಸ್ ಹೆಲ್ತ್ ಚೆಕ್ ನಮ್ಗೆ ಅನಿಮಿಯಾ ಇದೆ ಅಂತ ಗೊತ್ತಾಗುತ್ತೆ. ಎಲ್ಲೋ ಒಂದ್ ಕಡೆ ಕಡಿಮೆ ಪ್ರಮಾಣದಲ್ಲಿ ಬ್ಲಡ್ ಅಲ್ಲಿ ಕ್ಯಾನ್ಸರ್ ಇರೋ ಸಾಧ್ಯತೆ ಇದೆ ಅಂತ ಹೇಳಿ ಕೂಡ ಗೊತ್ತಾಗುತ್ತೆ. ಇದು ಒಂದು ಮೊಡಾಲಿಟಿ. ಹಾಗೆ ಕೆಲವು ಇದೇ ರಕ್ತ ಪರೀಕ್ಷೆನಲ್ಲೇನೆ ಸೀರಮ್ ಮಾರ್ಕರ್ಸ್ ಅಂತ ಹೇಳಿ ಕೂಡ ಅವ್ರು ಬರೀತಾರೆ. ಅದ್ರದ್ದು ಕೂಡ ಕ್ಯಾನ್ಸರ್ ಅರ್ಲಿ ಸ್ಟೇಜಸ್ ಅಲ್ಲಿ ಬರ್ತಾ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ CA-125, CEA ಇದೆಲ್ಲ ಕೂಡ ಸ್ಕ್ರೀನಿಂಗ್ ಮೊಡಾಲಿಟೀಸ್ ಆಗಿ ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇರೋರಲ್ಲಿ ಕೂಡ ಪರೀಕ್ಷೆ ಮಾಡಬಹುದು. ಆಲ್ ದೀಸ್ ಆರ್ ನಾನ್ ಇನ್ವೇಸಿವ್ ಟೆಸ್ಟ್ ಅಂತ ಹೇಳಿ, ಅಂದ್ರೆ ಬಯೋಪ್ಸಿ ತಗೊಳ್ದಿದೆ ಬರೀ ರಕ್ತ ಪರೀಕ್ಷೆನಲ್ಲಿ ಗೊತ್ತಾಗುವಂಥದ್ದು. ಇನ್ನು ಕೆಲವರು ರೇಡಿಯೋಲಾಜಿಕಲ್ ಇನ್ವೆಸ್ಟಿಗೇಷನ್ಸ್ ಕೂಡ ಅವರು ಬರೀತಾರೆ. ಎಕ್ಸ್ರೇ ಇರ್ಬೋದು, ಮ್ಯಾಮೋಗ್ರಫಿ ಇರ್ಬೋದು, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇರ್ಬೋದು, ಅದ್ರದ್ದು ಕೂಡ ಗೊತ್ತಾಗುತ್ತೆ. ಇದು ಬಿಟ್ಟು ಇದರಲ್ಲಿ ಇನ್ನೇನಾದ್ರು ಗೊತ್ತಾಯ್ತು ಅಂದಾಗ ಅವರು FNAC ಅಥವಾ ಬಯೋಪ್ಸಿ ಅಂತ ಹೇಳಿ ಇನ್ವೇಸಿವ್ ಮೊಡಾಲಿಟಿನಲ್ಲಿ ಟೆಸ್ಟ್ ಮಾಡಿದಾಗ ಕ್ಯಾನ್ಸರ್ ಇದೆಯಾ ಇಲ್ವಾ, ಅರ್ಲಿ ಸ್ಟೇಜಸ್ ಅಲ್ಲಿ ಇದೆಯಾ ಅಥವಾ ಅವ್ರು ಹೇಳಿದ ಹಾಗೆ 0 ಸ್ಟೇಜ್ ಅಲ್ಲಿ ಇದೆಯಾ ಅಂತ ಹೇಳಿ ಗೊತ್ತಾದಾಗ ಖಂಡಿತವಾಗ್ಲೂ ಕಂಪ್ಲೀಟ್ ಅದ್ರ ನಿರ್ಣಯ ಮಾಡಿ ಅವ್ರಿಗೆ ಫರ್ದರ್ ಬೇರೆ ಯಾವುದು ಕೀಮೋಥೆರಪಿನೂ ಇದ್ರೆ ರೇಡಿಯೋಥೆರಪಿನೂ ಇದ್ರೆ ಕಂಪ್ಲೀಟ್ ಕ್ಯಾನ್ಸರ್ಗೂ ನಿರ್ಮೂಲನ ಮಾಡಬಹುದು. ಸೊ ಇದ್ರದ್ದೆಲ್ಲದೂ ಸಹಾಯ ಮಾಡುವಂತ ಕೆಲಸ ನಮ್ದಾಗಿರುತ್ತೆ ಆಸ್ ಆಂಕೋಟೊಲಜಿಸ್ಟ್. ಸೊ ಅವ್ರು ಏನೇನ್ ಟೆಸ್ಟ್ ಬರೀತಾರೆ ಖಂಡಿತವಾಗ್ಲೂ 2 ಯೋಚನೆ ಮಾಡಿದ್ರೆ ಎಲ್ಲಾರು ಮಾಡಿಸ್ಕೋಬೇಕಾಗಿ ನಮ್ಮ ವಿನಂತಿ. ಥ್ಯಾಂಕ್ ಯು.